ಕರ್ತನು ನನ್ನೊಳಗೆ ಇಟ್ಟಂತಹ ಒಂದು ವಾಕ್ಯ, ಒಂದು ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ. ಒಂದು ಪೂರ್ವಕಾಲ ವೃತ್ತಾಂತ 453 ಹಳೆ ಒಡಂಬಡಿಕೆಯಲ್ಲಿ ಪುಟ ಸಂಖ್ಯೆ. ಒಂದು ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 9ನೇ ವಾಕ್ಯ. ಸೈನ್ಯಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ಹಾಲೆಲೂಯ. ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಸೈನ್ಯಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದ್ರಿಂದ ಅವನೇನಾದನಂತೆ, ಅಭಿವೃದ್ಧಿ ಆಗುತ್ತಾ ಹೋದ. ಈ ತಿಂಗಳು ದೇವರು ನಮಗೆ ಹೇಳ್ತಾ ಇರುವಂತ ವಾಗ್ದಾನದ ವಾಕ್ಯ ಏನಂದ್ರೆ, ನೀವು ಅಭಿವೃದ್ಧಿ ಆಗುವಿರಿ. ಹಾಲೆಲೂಯ. ದೇವರು ನಮ್ಗೆ ಹೇಳ್ತಾ ಇರುವಂತಹ ವಾಗ್ದಾನ ಏನು? ನೀವು ಅಭಿವೃದ್ಧಿ ಆಗುವಿರಿ. ನಮ್ಮ ಸಭೆಯ ಹಿಂಭಾಗಕ್ಕೆ ಬರುವಂತಹ ಕೇತಗನಹಳ್ಳಿ ತೋಟದಲ್ಲಿ ವಾಸ ಮಾಡುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆದಾಯ 217 ಕೋಟಿ. ಆ 217 ಕೋಟಿಯಲ್ಲಿ 50 ಕೋಟಿ ಕಳೆದ ವರ್ಷಗಳಿಂದ ಅವರಿಗೆ ಅಭಿವೃದ್ಧಿ ಆಗಿದೆ. ಎಷ್ಟು ಕೋಟಿ? 50 ಕೋಟಿ. ಇವತ್ತು ಅಭಿವೃದ್ಧಿ ಅನ್ನುವಂಥ ಪದ ಯಾರಿಗಿಷ್ಟ ಇಲ್ಲ? ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ಅಭಿವೃದ್ಧಿ ಅನ್ನೋ ಪದ ಏನೇ ಹೇಳ್ರಿ, ಆ ಪದ ನಮ್ಗೆ ಕೇಳಿದಾಗ ಏನ್ ಅನ್ಸುತ್ತೆ? ನಮ್ಗೆ ಒಂದು ಸಂತೋಷ ಉಂಟಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಕೂಡ ಬರುವಂತ ವಿಷಯಗಳು ನೀವು ಗಮನಿಸಿದ್ರೆ, ಜನರು ಏನ್ ಅಭಿವೃದ್ಧಿ ಆಗಬೇಕು, ಯಾವ ಒಂದು ವಿಷನ್ ಅಥವಾ ಒಂದು ದರ್ಶನ ಇಟ್ಕೊಂಡು ಸರ್ಕಾರಗಳನ್ನ ರಚಿಸಬೇಕು ಅನ್ನುವಂತ ಅಭಿವೃದ್ಧಿ ಮಾತುಗಳಿಲ್ಲ. ಬರೀ ಜಾತಿ ಬಗ್ಗೆ ವಿಮರ್ಶೆಗಳನ್ನ ಮಾಡ್ತಾ, ನೀವು ಧರ್ಮಗಳನ್ನ ಬೇರೆ ಬೇರೆ ಮಾಡುವಂತ ಸಂಗತಿಗಳು, ಅನೇಕ ಬೇರೆ ಬೇರೆ ಸಂಗತಿಗಳನ್ನ ನೋಡ್ತಿದ್ದೀವಿ ವಿನ. ಒಬ್ಬ ಟಿವಿ ನ್ಯೂಸ್ ರಿಪೋರ್ಟರ್ ಹೇಳಿದ್ರು, ಮುಂದಿನ ಎಲೆಕ್ಷನ್ಗೆ ಸರ್ಕಾರಗಳು ನಾವ್ ಏನನ್ನ ಇಂಪ್ರೂವ್ ಮಾಡ್ತೀವಿ ಅನ್ನುವಂತಹ ವಿಷಯವನ್ನ ಏನ್ ಮಾಡಿದ್ರು, ಹೇಳೋದನ್ನೇ ಏನ್ ಮಾಡಿದ್ದಾರೆ, ಮರ್ತಿದ್ದಾರೆ. ಹಾಗಿದ್ರೆ ದೇವರ ವಾಕ್ಯ ಆ ರೀತಿಯಾಗಿ ದರ್ಶನ ಇಲ್ಲದೆ ಇರುವಂತ ವಿಷಯ ಅಲ್ಲ. ಅದು ಸರ್ಕಾರದ ಹಾಗಲ್ಲ. ದೇವರು ತನ್ನ ರಾಜ್ಯದಲ್ಲಿ ಹೇಗಿಟ್ಟಿದ್ದಾನಂದ್ರೆ, ಈಗ ನಾವು ವಾಕ್ಯ ಓದ್ದ ಹಾಗೆ ದಾವೀದನ ಸಂಗಡ ದೇವರು ಇದ್ದುದರಿಂದ ಅವನೇನ್ ಮಾಡಿದ್ನಂತೆ, ಅಭಿವೃದ್ಧಿ ಆಗುತ್ತಾ ಏನ್ ಮಾಡಿದ್ನಂತೆ, ಹೋದನು. ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗುವುದು ದೇವರ ಪ್ಲಾನ್. ಆದಿಕಾಂಡ 1ನೇ ಅಧ್ಯಾಯ 28ರಲ್ಲಿ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ ಹೀಗೆ ಹೇಳುತ್ತೆ, ದೇವರು ಮನುಷ್ಯನನ್ನ ಉಂಟು ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲೇ ಮಾಡಿದಂತ ಒಂದು ಅಲ್ಟಿಮೇಟ್ ಪ್ಲಾನ್, ಒಂದು ಉನ್ನತವಾದಂತಹ ಯೋಜನೆ ಏನಾಗಿತ್ತು ಅಂದ್ರೆ, ನೋಡ್ರಿ ಆ ವಾಕ್ಯ ಏನ್ ಹೇಳುತ್ತೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ಏನ್ ಮಾಡ್ರಿ, ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ಏನ್ ಮಾಡ್ರಿ, ದೊರೆತನ ಮಾಡ್ರಿ. ಹಾಗಿದ್ರೆ ದೇವರು ಮನುಷ್ಯನನ್ನ ಉಂಟು ಮಾಡಿದಾಗಲೇ ಆ ಆಶೀರ್ವದಿಸುವಂತಹ ವಿಷಯದಲ್ಲಿ ಒಂದು ವಲಯ ಅಥವಾ ಒಂದು ಭಾಗ ಯಾವುದಂದ್ರೆ, ದೇವರು ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಬಯಸ್ತಾನೆ. ಪಕ್ಕದಲ್ಲಿರೋ ಹೇಳಿ, ದೇವರು ನೀನು ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಬಯಸ್ತಾನೆ. ಹೌದು. ಆದ್ರೆ ನಾವು ಅನೇಕ ಸಾರಿ ವಾಕ್ಯಗಳನ್ನೆಲ್ಲ ಕೇಳುವಾಗ, ಅಯ್ಯೋ ನಾವು ಅಭಿವೃದ್ಧಿ ಹೊಂದ್ತೀವೋ ಇಲ್ವೋ. ಆದ್ರೆ ಇಲ್ಲಿ ವಾಕ್ಯ ನೀವು ಇನ್ನೊಂದ್ ಕಡೆ ನೋಡೋದಾದ್ರೆ, ಯೇಸು ಸ್ವಾಮಿಯ ಜೀವನದಲ್ಲಿ ಇದು ನೆರವೇರಿದ್ಯಾ? ನಾನು ಸಂಡೇ ಸ್ಕೂಲಲ್ಲಿ ಮಕ್ಕಳಿಗೆ ಒಂದು ವಾಕ್ಯ ಕಲಿಸಿದ್ದೆ, ಕೆಲವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲಾ ಕಡೆ ಕಲಿಸ್ತೀನಿ ನಾನು. ಆದ್ರೆ ಲೂಕ 2:52 ಏನ್ ಹೇಳುತ್ತೆ, ನಾನು ಆಕ್ಷನ್ ಮಾಡಿ ಕಲಿಸ್ತೀನಿ ಮಕ್ಕಳಿಗೆ. ಏನಂತ ಅಂದ್ರೆ, ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಈ ವಾಕ್ಯದಲ್ಲೂ ನೀವು ನೋಡೋದಾದ್ರೆ, ಯೇಸು ಸ್ವಾಮಿ ಏನನ್ನ ನೋಡಿದಾನೆ? ಆತನು ಜ್ಞಾನದಲ್ಲಿ ವೃದ್ಧಿ ಆಗಿದ್ದಾನೆ, ದೇಹ ಬಲದಲ್ಲಿ ಏನಾಗಿದ್ದಾನೆ, ವೃದ್ಧಿ ಆಗಿದ್ದಾನೆ. ಹಾಗಿದ್ರೆ ದೇವರು ವೃದ್ಧಿ ಆಗಿದ್ರೆ ದೇವರ ಮಕ್ಕಳು, ಗಮನ ಇಡ್ರಿ, ವಾಕ್ಯಕ್ಕೆ ಗಮನ ಇಡ್ರಿ, ದೇವರ ಮಕ್ಕಳು ನಮ್ಮ ಮೇಲೆ ದೇವರ ಪ್ಲಾನ್ ಏನು? ಎಲ್ರು ಹೇಳ್ರಿ, ಮಾತಾಡ್ರಿ. ನಾವು ಕೂಡ ಏನಾಗ್ಬೇಕು? ಅಭಿವೃದ್ಧಿ
ಆಗ್ಬೇಕು. ಆದ್ರೆ ಈಗ ವಾಕ್ಯವನ್ನ ನಾವು ಓದಂತ ವಾಕ್ಯ ಭಾಗದಲ್ಲಿ ದಾವೀದ ರಾತ್ರೋರಾತ್ರಿ ಅಭಿವೃದ್ಧಿ ಆಗ್ಲಿಲ್ಲ. ಅವರ ಅಭಿವೃದ್ಧಿಗೆ ಕೆಲವು ರಹಸ್ಯ ಇದೆ. ಅವನ ಅಭಿವೃದ್ಧಿ ಯಾವುದರಲ್ಲಿ ಅಂತ ದೇವರು ಬರ್ಸಿದಾನೆ. ಅವನಿಗೆ ದೇವರು ಅಭಿವೃದ್ಧಿಯ ಮಧ್ಯದಲ್ಲಿ ಏನೆಲ್ಲ ಬಂತು ಅನ್ನೋದನ್ನು ಕೂಡ ಬರ್ಸಿದಾನೆ. ನೋಡ್ರಿ, ಅದೇ 11ನೇ ಅಧ್ಯಾಯದಲ್ಲಿ ನೀವು ನೋಡೋದಾದ್ರೆ ಅಭಿವೃದ್ಧಿಗೆ 11ನೇ ಅಧ್ಯಾಯದ 1ನೇ ವಾಕ್ಯವನ್ನ ನಾವು ಓದೋದಾದ್ರೆ, ಅನಂತರ ಇಸ್ರಾಯೇಲ್ಯರೆಲ್ಲರೂ ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಕೂಡಿ ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಆಳ್ವಿಕೆಯಲ್ಲಿ ಇಸ್ರಾಯೇಲ್ಯರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನ ಕುರಿತು ನಿನ್ನ ದೇವರಾದ ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನು ಪಾಲಕನು ಆಗಿರುವಿ ಎಂದು ಹೇಳಿದ್ದಾನಷ್ಟೇ. ಹಾಗಿದ್ರೆ ಮೊದಲನೇದಾಗಿ ಅಭಿವೃದ್ಧಿಗೆ ನಮಗೂ ನಿಮಗೂ ಏನ್ ಬೇಕಂದ್ರೆ, ಅಭಿವೃದ್ಧಿಗೆ ಆಳ್ಬಲ ಅಗತ್ಯ. ಎಲ್ರಿ ಹೇಳಿ, ಏನ್ ಬೇಕು ಅಭಿವೃದ್ಧಿಗೆ? ಆಳ್ಬಲ ಅಗತ್ಯ. ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂದ್ರೆ ಜೊತೆಗೆ ಆಳುಗಳು ಇದ್ರೆ ಮಾತ್ರನೇ ಏನಾಗೋದು, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ದಾವೀದನ ಹತ್ರ ಜನರು ಬಂದು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಇಸ್ರಾಯೇಲ್ಯರೆಲ್ಲರೂ ಬರ್ತಾ ಇದ್ದಾರೆ. ಬಂದು ಏನಂತ ಹೇಳ್ತಾ ಇದ್ದಾರೆ? ದಾವೀದನ ಜೊತೆ ಬಂದು, ನಾವು ನಿನ್ ರಕ್ತ ಸಂಬಂಧಿಗಳಾಗಿದ್ದೇವಪ್ಪ, ಸೌಲನ ಜೊತೆಯಲ್ಲಿ ನೀನಿದ್ದಾಗ ದಳಪತಿಯಾಗಿ ಬಂದು ಬಂದು ಹೋಗ್ತಾ ಇದ್ದೆ, ಈಗ ನಾವು ಕೂಡ ಯಾರ ಜೊತೆ ಇರ್ತೀವಿ? ನಿನ್ನ ಜೊತೆ ಇರ್ತೀವಿ. ನೀನು ಇಸ್ರಾಯೇಲ್ ಜನರುಗಳಿಗೆ ಇನ್ ಮುಂದೆ ಏನಾಗಿರ್ಬೇಕು? ನಾಯಕನಾಗಿರ್ಬೇಕು, ಮತ್ತೆ ಪಾಲಕನಾಗಿರ್ಬೇಕು. ಹಾಗಿದ್ರೆ ಸಮುವೇಲನು ದಾವೀದನನ್ನು ಅಭಿಷೇಕಿಸ್ತಾನೆ. ಅವನು ಸಣ್ಣ ಹುಡುಗನಾಗಿದ್ದಾಗ, ಕುರಿ ಮೇಯಿಸ್ತಿದ್ದಾಗ, ಅವಾಗ ಅವನು ತರುಣ, ಒಬ್ಬ ಟೀನೇಜ್ ಹುಡುಗ. ಆದ್ರೆ ಅವನನ್ನು ಅಭಿಷೇಕಿಸಿದ ಮೇಲೆ ಸುಮ್ಮನೆ ಅವನು ಒಂದೇ ದಿನದಲ್ಲಿ ರಾಜ ಆಗ್ಲಿಲ್ಲ. ಅವನು ಸಣ್ಣ ವಯಸ್ಸಿನಲ್ಲಿ ಅಭಿಷೇಕಿಸಿದ. ಆದ್ರೆ 30 ವರ್ಷಗಳಾದ್ಮೇಲೆ, ಅವನಿಗೆ 30 ವಯಸ್ಸಿದ್ದಾಗ, ಗಮನ ಇಟ್ಕೇಳ್ರಿ, ಯಹೂದ್ಯದ ಕುಲಗಳ ಹಿರಿಯರು ಬಂದು ಏನಂತ ಹೇಳ್ತಾರೆ ಅಂದ್ರೆ, ನಮಗೆ ನೀನ್ ರಾಜನಾಗ್ಬೇಕು ಅಂತ. ಹಾಗಿದ್ರೆ ಸಮುವೇಲ ಅವನನ್ನು ಅಭಿಷೇಕಿಸಿದ ತಕ್ಷಣನೇ ಅವನ್ ಮಾರನೇ ದಿನ ಅವನೇನಾಗ್ಲಿಲ್ಲ? ರಾಜ ಆಗ್ಲಿಲ್ಲ. ಬಹಳಷ್ಟು ಜನ ಬೈಬಲ್ ಓದುವಾಗ ಹೆಂಗ್ ತಿಳ್ಕೊಳ್ತಾರೆ ಅಂದ್ರೆ, ಈ ಪೇಜಲ್ಲಿ ಓದಿದ್ದು ಈ ಪೇಜಲ್ಲಿ ಬಂದ್ಬಿಟ್ರೆ, ಅಯ್ಯೋ ದೇವರು ನೆನ್ನೆ ಮಾಡಿದಾನೆ, ಇವತ್ತು ಅದ್ಭುತ ಮಾಡಿದಾನೆ. ಬೈಬಲ್ನ ಹಾಗೆ ಓದಬಾರ್ದು ನೀವು. ಆ ವಾಕ್ಯ ಭಾಗಗಳ ಹಿನ್ನೆಲೆ ನಿಮ್ಗೆ ಅರ್ಥ ಆದಾಗ ಮಾತ್ರನೇ ಅದು ನಡೀಲಿಕ್ಕೆ ಎಷ್ಟು ವರ್ಷ ಹಿಡಿದಿದೆ? 15 ವರ್ಷ. ಅವನು ಒಂದ್ ವೇಳೆ 15 ವಯಸ್ಸಿನ ಹುಡುಗ ಆಗಿದ್ರೆ ಈ ಸಂಗತಿ ನಡೆಯುವಾಗ ಅವನಿಗೆ ಎಷ್ಟು ವಯಸ್ಸಾಗಿದೆ? 30 ವಯಸ್ಸಾಗಿದೆ. ಹಾಗಿದ್ರೆ ಎಷ್ಟು ವರ್ಷ ಅವನು ಕಾದಿದ್ದಾನೆ? 15 ವರ್ಷ ಕಾದಿದ್ದಾನೆ. ನೋಡ್ರಿ, ಇಲ್ಲಿ ವಾಕ್ಯ ಗಮನಿಸ್ರಿ. ಅನಂತರ ಇಸ್ರಾಯೇಲ್ಯರೆಲ್ಲರೂ, ಅಂದ್ರೆ ಕೆಲವು ವರ್ಷಗಳ ಹಿಂದೆ ಬರೀ ಯೂದ ಕುಲ ಅಂತ ಗುಂಪಿನವರಿದ್ರು, ಆ ಗುಂಪಿನವರಿಗೆ ರಾಜ ಆಗಿದ್ದ, ಒಂದು ರಾಜ್ಯಕ್ಕೆ ಆಗಿದ್ದ, ಒಂದು ಸಣ್ಣ ಕುಳಕ್ಕಾಗಿದ್ದ. ಈಗ ಏನಕ್ಕೆ ಆಗ್ತಾ ಇದ್ದಾನೆ? ಇಸ್ರಾಯೇಲ್ಯರೆಲ್ಲರೂ ಅಂದ್ರೆ 12 ಕುಲ, ಅಂದ್ರೆ ಇಡೀ ದೇಶಕ್ಕೆ ಅವನೇನಾಗ್ತಾ ಇದ್ದಾನೆ? ರಾಜ ಆಗ್ತಾ ಇದ್ದಾನೆ. ನೋಡ್ರಿ, ಒಬ್ಬ ಸಣ್ಣ ಹುಡುಗ ಅಲ್ಲಿ ಕಾಡಿನಲ್ಲಿ ಮೇಯಿಸ್ತಿದ್ದಾಗ ಅಭಿಷೇಕ ಆಯ್ತು. ಅದಾದ್ಮೇಲೆ ಒಂದು ಗುಂಪಿಗೆ ಆದ. ಅದಾದ್ಮೇಲೆ ಎಲ್ಲಿಗಾಗ್ತಾ ಇದ್ದಾನೆ? ಒಂದು ಇಡೀ ದೇಶಕ್ಕೆ. ಆಗಿದ್ರೆ ಇಡೀ ದೇಶಕ್ಕೆ ಅವನು ಒಬ್ಬ ರಾಜನಾಗ್ಬೇಕು ಅನ್ನೋದಕ್ಕೆ ಆ ಜನರುಗಳು ಒಬ್ಬನನ್ನ ಆರಿಸ್ಕೊಳ್ಳಿಕ್ಕೆ ಹೇಗ್ ಬಂದ್ರು? ದೇವರು ಅವನ ಸಂಗಡ ಇದ್ದಿದ್ರಿಂದ ದಾವೀದನನ್ನ ನೋಡುವಾಗ ಜನರಿಗೆ ಚೆನ್ನಾಗಿ ಗೊತ್ತಾಯ್ತು, ದೇವರ ಹಸ್ತ ದಾವೀದನ ಮೇಲಿದೆ ಅಂತ. ನಮ್ಮ ಜೀವಿತಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಿಮ್ಮ ಜೀವಿತಗಳಲ್ಲಿ ದೇವರ ಹಸ್ತ ಇದೆ ಅನ್ನೋದನ್ನ ಜನರು ನೋಡ್ಬೇಕು. ಅದಕ್ಕೆ ದೇವರ ಹಸ್ತ ಇಲ್ಲದೆ ಯಾರು ಕೂಡ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಮೇಲ್ ಬಂದ್ರು ಕೂಡ ಅವ್ರು ಬೇಗ ಬಿದ್ದು ಹೋಗ್ತಾರೆ. ಯಾವಾಗ ದೇವರ ಹಸ್ತ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ, ನಮ್ಮ ಪಾಸ್ಟರ್ ಒಬ್ರು ಹೇಳ್ತಾರೆ, ಯಾವನ್ನು ನೀನೇ ಮೇಲ್ ತರಬೇಡ. ಯಾಕಂದ್ರೆ ನೀನ್ ಮೇಲ್ ತರಲಿಕ್ಕೆ ತರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಅವನು ಮೊದಲು ದೇವರ ಜೊತೆ ಹೆಂಗಿದ್ದಾನೆ ಅಂತ ನೋಡು ಅಂತ ಹೇಳ್ತಾರೆ. ಹಾಗಿದ್ರೆ ನಮ್ಮನ್ನ ಮೇಲೆತ್ತೋದು ಪಾಸ್ಟರ್ ಅಲ್ಲ, ವ್ಯಕ್ತಿಗಳಲ್ಲ. ಯಾರ್ ಮೇಲೆತ್ತಬೇಕು? ಫಸ್ಟ್ ಹಾಗಿದ್ರೆ ನೀವು ಇಲ್ಲಿ ಬಂದು ಆರಾಧನೆ ಮಾಡ್ಬೇಕು, ಇಲ್ಲಿ ಬಂದು ವಾಕ್ಯ ಕೊಡಬೇಕು, ಈ ರೀತಿಯಾದಂತ ಸಂಗತಿಗಳನ್ನ ನೀವು ಮಾಡ್ಲಿಕ್ಕೆ ದೇವರು ನಿಮ್ಮನ್ನ ಅಭಿಷೇಕಿಸಿದ್ರೆ ಮೊಟ್ಟ ಮೊದಲನೇದಾಗಿ ಗುರುತು ನೀವು ರಹಸ್ಯವಾಗಿ ಹೇಗಿರ್ತೀರೋ ಅದನ್ನ ನೋಡಿನೇ ದೇವ್ರ ಮೇಲೆ ಎತ್ತೋದು. ಬಹಳಷ್ಟು ಜನ ಇದನ್ನೇ ಮಿಸ್ ಮಾಡ್ಬಿಡ್ತಾರೆ. ಅವ್ರಿಗೆ ಪಾಸ್ಟರ್ ಅವಕಾಶ ಕೊಟ್ರು, ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾರು ನಿಮ್ಗೆ ಅವಕಾಶ ಕೊಡ್ಬೇಕಾದ ಅಗತ್ಯ ಇಲ್ಲ. ನಿಮ್ ಮುಂದೆ ವಾಕ್ಯ ಹೇಳ್ತಾ ಇರುವಂತ ನಾನು ಕೂಡ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನನ್ನನ್ನ ಮನುಷ್ಯರೆಲ್ಲ ಮೇಲೆತ್ತಿದ್ದು, ಫಸ್ಟ್ ನನ್ನನ್ನ ಎತ್ತಿದ್ ಯಾರು? ದೇವರು.
ನನ್ನ ಜೀವಿತದಲ್ಲಿ ನಾನು ಹಾಡಾಡುವಾಗ ದೇವರ ಹಸ್ತ ಇರೋದನ್ನ ಕೆಲವರು ನೋಡಿದ್ರು. ನಾನು ಅಳುದು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತ ದಿನಗಳನ್ನ ದೇವರು ನೋಡಿದ್ರು. ಇವತ್ತಿಗೂ ನಾನು ನಿಮ್ಮ ಹತ್ರ ಒಂದನ್ನ ಹೇಳ್ತೀನಿ, ಮೊದಲನೇದಾಗಿ ಮನುಷ್ಯರ ದಯೆ ನಿಮಗೆ ಸಿಗ್ಬೇಕಂದ್ರೆ ನಿಮಗೆ ಮೊದಲು ಯಾರ ದಯೆ ಸಿಗ್ಬೇಕು? ಅದನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೊಡ್ಬೇಕು? ದೇವರು ಕೊಡ್ಬೇಕು. ಹಾಗಿದ್ರೆ ದೇವರು ನಿಮ್ಗೆ ಯಾವಾಗ ಕೊಡ್ತಾನೆ? ನೀವು ಒಂಟಿಯಾಗಿದ್ದಾಗ ಹೆಂಗ್ ನಡ್ಕೊಳ್ತಿರೋ, ಸೋಮವಾರದಿಂದ ಶನಿವಾರದವರೆಗೂ ನಾನು ನನ್ನ ಮನೆಯಲ್ಲಿ ಹೇಗ್ ನಡ್ಕೊಳ್ತೀನೋ, ನಾನ್ ಪ್ರಾರ್ಥನೆಯಲ್ಲಿ ವಾಕ್ಯದೊಂದಿಗೆ ಹೇಗ್ ಕಳೀತೀನೋ, ಅದರ ಮೇಲ್ ಮಾತ್ರನೇ ನನ್ನ ಅಭಿವೃದ್ಧಿ ಅಡಗಿದೆ ವಿನಾ ಇಲ್ಲಿ ಬೆಳಗ್ಗೆ ಬಂದು ಟೈ ಹಾಕೊಂಡು ಮಾತಾಡೋದ್ರಲ್ಲಿ ಅಭಿವೃದ್ಧಿ ಅಡಗಿಲ್ಲ. ಅದಕ್ಕೆ ಈ ವಾಕ್ಯದಲ್ಲಿ ನೀವು ನೋಡೋದಾದ್ರೆ ಇಸ್ರಾಯೇಲರು ಬಂದು ಅವನನ್ನ ಯಾಕೆ ಗುರುತಿಸಿದ್ರಂದ್ರೆ, ದಾವೀದನ ಜೀವಿತದಲ್ಲಿ ಅಭಿವೃದ್ಧಿಗೆ ಬರ್ಲಿಕ್ಕೆ ಮೊದಲನೇ ಕಾರಣ ಅವನಿಗೆ ಮನುಷ್ಯರ ದಯೆ ಸಿಕ್ತು. ಇವತ್ತು ಅಭಿವೃದ್ಧಿ ಅಂದಿದ ತಕ್ಷಣ ಬಹಳಷ್ಟು ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಓ ಪಾಸ್ಟರ್ ಅಭಿವೃದ್ಧಿ ಹೊಂದುವಿರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ ಮುಂದೆ ನಮ್ಗೆಲ್ರಿಗೂ ಏನ್ ಸಿಗುತ್ತೆ? ಮಾತಾಡಲ್ವಾ ನೀವು? ಅಭಿವೃದ್ಧಿ ಅಂದಿದ ತಕ್ಷಣ ನೀವು ಏನ್ ಅನ್ಕೊಳ್ತೀರಾ? ಹಣ ಸಿಗುತ್ತೆ. ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅಭಿವೃದ್ಧಿ ಅಂದಿದ ತಕ್ಷಣ ನಿಮ್ ಮೈಂಡ್ ಬರೋದು ಯಾವ್ದು? ಹಣ. ಓ ದೇವ್ರು ಒಳ್ಳೆ ಮನೆ ಕೊಡ್ತಾನೆ, ಅದು ನಿಜಾನೇ. ಆದ್ರೆ ಅಭಿವೃದ್ಧಿ ಬರೀ ಹಣ ಅಲ್ಲ. ಪಕ್ಕದಲ್ಲಿರೋರ್ಗೆ ಹೇಳಿ, ಅಭಿವೃದ್ಧಿ ಏನಲ್ಲ? ಹಣ ಅಲ್ಲ. ಒಬ್ಬ ವ್ಯಕ್ತಿಗೆ ಅಭಿವೃದ್ಧಿ ಬಂದ್ರೆ ಅವನ ಅಭಿವೃದ್ಧಿ ಒಂದೊಂದ್ಸರಿ ದೇವರು ಅವನ ಜೀವಿತದಲ್ಲಿ ದೇವರು ಮನುಷ್ಯರ ದಯೆಗಳನ್ನ ಉಂಟು ಮಾಡ್ತಾನೆ. ಅದು ಕೂಡ ಅಭಿವೃದ್ಧಿಯ ಗುರುತೆ. ಇವತ್ತು ನಿಮ್ಮನ್ನು ನೋಡಿ ನಂಬಿ ಯಾರೋ ಒಬ್ಬ 1 ಲಕ್ಷ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಅದು ನಿಮಗೆ ಕಾಸಿಂದ ಬಂದಿದ್ದ? ದಯೆ ಅವನ ಮೇಲೆ ನಿಮ್ಮ ಮೇಲೆ ಹುಟ್ಟಿದೆ. ಯಾಕಂದ್ರೆ ಇವತ್ತಿನ ಜಗತ್ತಲ್ಲಿ ಹೋಗಿ 10 ರೂಪಾಯಿ ಒಬ್ಬನ ಹತ್ರ ಇಸ್ಕೊಳಕ್ಕೂ ಆಗಲ್ಲ. ಹಾಗಿದ್ರೆ ಅದೇನದು? ಮನುಷ್ಯರ ದಯೆ. ಆ ಅಭಿವೃದ್ಧಿ ಇನ್ನೂ ಕೆಲವು ರೀತಿಯಲ್ಲಿ ಹೇಳೋದಾದ್ರೆ, ಕೆಲವರಿಗೆ ನಾವು ಮಕ್ಕಳುಗಳನ್ನ ಬೆಳೆಸ್ತಾ ಇದೀವಿ, ಅದು ಯಾರು ಮಾಡಿರೋ ಅಭಿವೃದ್ಧಿ? ದೇವರು ಮಾಡಿರೋ ಅಭಿವೃದ್ಧಿ. ಈಗ ನೋಡ್ರಿ, ನಾಗರಾಜ್ ಕೀಬೋರ್ಡ್ ನುಡಿಸ್ತಿದ್ದಾನೆ ಅಂದ್ರೆ ಅದು ಕಾಸು ಕೊಟ್ಟಿದ್ರಿಂದ ಅಲ್ಲ ಬಂದಿದ್ದದು. ಕಾಸು ಕೊಟ್ಟು ಅವನ್ನ ಕಲ್ಸಕ್ಕಾಗತ್ತಾ? ಅರ್ಥ ಆಗ್ತಿದ್ಯಾ ನಿಮ್ಗೆ? ಹಾಗಿದ್ರೆ ಹಣವೇ ಎಲ್ಲ ಅಲ್ಲ. ಅದು ನಾವು ಮೊದಲು ತಿಳ್ಕೋಬೇಕು. ಹಣ ಬೇಕು, ಆದ್ರೆ ಅವನ್ ಕೀಬೋರ್ಡ್ ಅಲ್ಲಿ ಎಷ್ಟೇ ಲಕ್ಷದ ಕೀಬೋರ್ಡ್ ಕೊಡಿಸಿದ್ರು ಕೂಡ ಕಲಿಯುವಂತಹ ಕೃಪೆಯನ್ನ ದೇವರು ಕೊಡ್ಲಿಲ್ಲ ಅಂದ್ರೆ ಯಾವ ವ್ಯಕ್ತಿನೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅರ್ಥ ಆಗುವಾಗ ಹೇಳ್ತೀನಿ, ನಿಮ್ಮ ವ್ಯಾಪಾರಗಳಲ್ಲಿ, ನಿಮ್ಮ ಮಕ್ಕಳುಗಳಲ್ಲಿ, ನೀವು ಮಾಡ್ತಾ ಇರುವಂತ ಕಂಪನಿಯ ಕೆಲಸಗಳಲ್ಲಿ ನಿಮಗೂ ನನಗೂ ಇವತ್ತು ಬೆಳಗ್ಗೆ ಅಭಿವೃದ್ಧಿ ಅಂದ್ರೆ ಅರ್ಥ ಏನಂದ್ರೆ ಮನುಷ್ಯರ ದಯೆ ನಮಗೂ ನಿಮಗೂ ಬೇಕು. ಹಾಗಿದ್ರೆ ಬಹಳಷ್ಟು ಜನ ಏನ್ ಹೇಳ್ಕೊಳ್ತಾರೆ ಅಂದ್ರೆ, ಓ ಯಾರಾದ್ರೂ ಒಬ್ಬ ವ್ಯಕ್ತಿ ಬಹಳ ಪ್ರಸಿದ್ಧಿ ಆಗಿದ್ದಾನೆ ಅಂದ್ರೆ ದೇವರು ಅವನ್ನ ಅಭಿವೃದ್ಧಿ ಮಾಡಿದ್ದಾನೆ ಅಂತ. ಅದರಷ್ಟು ದೊಡ್ಡ ತಪ್ಪು ಯಾವುದೂ ಇಲ್ಲ. ಪ್ರಸಿದ್ಧಿ ಆಗುವುದು ಬೇರೆ, ಪ್ರಭಾವ ಬೀರೋದು ಬೇರೆ. ಹೇಳ್ರಿ, ಪ್ರಸಿದ್ಧಿ ಆಗೋದು ಬೇರೆ, ಪ್ರಭಾವ ಬೀರುವುದು ಬೇರೆ. ಒಂದ್ ವೇಳೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಿಗೆ ಪ್ರಸಿದ್ಧಿಯಾಗಿ ನಮಗೆ 100 ಸಬ್ಸ್ಕ್ರೈಬರ್ಸ್ ಇರ್ಬೋದು. ನಮ್ಮ ಇನ್ಸ್ಟಾಗ್ರಾಮು, ನಾವು ಫೇಸ್ಬುಕ್ ಅಲ್ಲಿ ಹಾಕುವಂತ ಪೋಸ್ಟ್ಗಳಿಗೆ 100 ಜನ ನಮಗೆ ಲೈಕ್ ಮಾಡ್ಬೋದು. ಆದ್ರೆ ಅದು ಯಾವುದು ಕೂಡ ಒಬ್ಬನನ್ನ ನಾಯಕನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕ ಅವನು ಎಷ್ಟೇ ಪ್ರಸಿದ್ಧವಾಗಿರ್ಬೋದು, ಪ್ರಸಿದ್ಧವಾಗಿರೋ ವ್ಯಕ್ತಿ ಪ್ರಭಾವವುಳ್ಳ ನಾಯಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಸಿದ್ಧವಾದಂತ ವ್ಯಕ್ತಿ ಒಂದ್ ವೇಳೆ ಅವನೊಳಗಡೆ ಗುಣ ಸರಿ ಇಲ್ಲ ಅಂದ್ರೆ ಅವನು ಯಾರ ಮೇಲೂ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೇ ಹೇಳ್ತೀವಿ, ಅಷ್ಟು ದೊಡ್ಡ ವ್ಯಕ್ತಿ ಅವನ್ ಹೆಂಗ್ ನಡ್ಕೊಂತ ನೋಡು ಅಂದ್ಬಿಡ್ತೀವಿ ಒಂದೇ ಮಾತಿನಲ್ಲಿ. ಯಾಕಂದ್ರೆ ಪ್ರಸಿದ್ಧಿ ಎಲ್ಲವೂ ಅಲ್ಲ, ಪ್ರಭಾವ ಬೀರುವಂಥದ್ದು ಬೇರೆ. ಜಾನ್ ಮ್ಯಾಕ್ಸ್ವೆಲ್ ಅನ್ನುವಂತ ಒಬ್ಬ ಸೇವಕರು ಹೀಗೆ ಹೇಳ್ತಾರೆ, ಲೀಡರ್ಶಿಪ್ ಇಸ್ ನಾಟ್ ಪಾಪ್ಯುಲಾರಿಟಿ, ಇಟ್ ಈಸ್ ಇನ್ಫ್ಲೂಯೆನ್ಸ್. ಅರ್ಥ ಆಗ್ಲಿಕ್ಕೆ ನಾನು ನಿಮ್ಗೆ ಹೇಳೋದಾದ್ರೆ, ನಾಯಕತ್ವ ಅಂದ್ರೆ ಅದು ಪ್ರಸಿದ್ಧರಾಗೋದಲ್ಲ, ಪ್ರಭಾವ ಬೀರುವಂಥದ್ದು. ನೋಡ್ರಿ, ನಾನು ನಿಮ್ಗೆ ಹೇಳಿದೀನಿ, ನನ್ನ ಜೀವಿತದಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಿದಂತ 2-3 ಹೆಸರುಗಳನ್ನ ನಾನು ನಿಮ್ಗೆ ಹೇಳಿದೆ. ಆಗಾಗ್ಗೆ ನಾನು ಹೇಳುವಂತ ಒಬ್ಬ ವ್ಯಕ್ತಿ ಹೆಸರೇನು? ಪೊನ್ರಾಜ್. ಪೊನ್ರಾಜ್ ಪ್ರಸಿದ್ಧವಾದ ವ್ಯಕ್ತಿನ ಯೂಟ್ಯೂಬ್ ಅಲ್ಲಿ ನೀವು ಹೊಡೆದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಮೆಸೇಜು ಸಿಗಲ್ಲ. ಆದ್ರೆ ಪ್ರಸಿದ್ಧವಾದ ವ್ಯಕ್ತಿ ಅಲ್ಲ ಪೊನ್ರಾಜ್, ನನ್ನ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿ ಪೊನ್ರಾಜ್. ಹಾಗಿದ್ರೆ ಪ್ರಭಾವ ಬೀರೋದಕ್ಕೂ ಪ್ರಸಿದ್ಧ ಆಗೋದಕ್ಕೂ ವ್ಯತ್ಯಾಸ ಏನು? ಒಬ್ಬ ವ್ಯಕ್ತಿ ಪ್ರಭಾವ ಬೀರೋದುವಾಗ ಏನಾಗುತ್ತೆ ಅಂದ್ರೆ ಅವನಿಂದ ಕೆಲವು ಜನರುಗಳು ಗುಣ ಬದಲಾಗುತ್ತೆ. ಒಬ್ಬ ವ್ಯಕ್ತಿ ಪ್ರಭಾವವುಳ್ಳ ನಾಯಕನಾಗಿದ್ರೆ ಅವನ ಜೊತೆಯಲ್ಲಿದ್ರೆ ಅವ್ರು ಮಾಡುವಂತ ಕ್ರಿಯೆಗಳು ಬದಲಾಗುತ್ತೆ.
ಅವ್ರು ನಡ್ಕೊಳ್ಳುವಂತ ರೀತಿ ಬದಲಾಗುತ್ತೆ. ಅವ್ನು ಕೊಡುವಂತ ವಾಕ್ಯಗಳಿಂದ ಅವರ ಜೀವಿತಗಳು ಬದಲಾವಣೆ ಆಗಿ ಆಕ್ಷನ್ ತಗೊಳ್ತಾರೆ, ಕ್ರಿಯೆ ಮಾಡ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇದ್ದಾಗ ಅವನು ಪ್ರಸಿದ್ಧನಾಗದೇ ಇದ್ರೂ ಪರವಾಗಿಲ್ಲ, ಅವನು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ಪ್ರಭಾವವುಳ್ಳಂತ ನಾಯಕನಾಗಿದ್ರೆ ನಮಗರಿಯದೆ ಅವನ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಬಂದಿರುತ್ತೆ. ಒಂದಲ್ಲ ಒಂದ್ ದಿವಸ ನಾವು ಪ್ರಭಾವ ಬೀರಿದಂತಹ ವ್ಯಕ್ತಿಗಳನ್ನ ನಮ್ಗೆ ಹೆಂಗ್ ಗುರುತಿಸ್ಬೋದು ಅಂದ್ರೆ, ಒಂದ್ ವೇಳೆ ಅವ್ರು ನಮ್ಮ ಹೆಸರನ್ನ ಹೇಳದೇ ಇದ್ರು ಕೂಡ ಅವ್ರು ನಮ್ ತರನೇ ಅವರು ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅವ್ರು ನಮ್ ತರನೇ ನಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ನಾಯಕ ಕೊಡೋ ರೀತಿಯಲ್ಲಿ ಇದ್ರೆ ಜನರು ಹತ್ತಿರವಾಗಿ ಹತ್ತಿರದಲ್ಲಿ ಇದ್ದು ಕಲ್ತ್ರೆ ಅವರು ಕೊಡೋ ವ್ಯಕ್ತಿಗಳಾಗ್ತಾರೆ. ಅವರು ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಹೇಗ್ ಕಲ್ತ್ಕೊಳ್ತಾರೆ ಅಂದ್ರೆ, ಅದಕ್ಕೆ ಪ್ರಸಿದ್ಧರಾಗುವುದು ಮುಖ್ಯ ಅಲ್ಲ, ಏನ್ ಮುಖ್ಯ? ಪ್ರಭಾವ ಬೀರ್ಬೇಕು. ಹಾಗಿದ್ರೆ ನಮ್ಮ ನಿಮ್ಮ ಜೀವಿತದಲ್ಲಿ ಒಂದ್ ವೇಳೆ ನಾವು ತಂದೆ ತಾಯಿಗಳಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳುಗಳು ನಮ್ಮ ಅಪ್ಪ ಬಹಳ ಫೇಮಸ್, ಬಹಳ ಗ್ರೇಟ್ ಅಂತ ಹೇಳೋ ಹಾಗೆಲ್ಲ ನಡ್ಕೋಬೇಕಾಗಿರೋದು. ಏನಂತ ಹೇಳ್ಬೇಕು? ಫಸ್ಟ್ ನಮ್ಮಪ್ಪ ಮನೇಲಿದ್ದಾಗ ನಮ್ಮ ಮೇಲೆ ಪ್ರಭಾವ ಬೀರುವ ಹಾಗೆ ನಡ್ಕೊಂಡ. ನಮ್ಮಪ್ಪ ಪ್ರಾರ್ಥನೆ ಮಾಡೋದನ್ನ ನಾನು ನೋಡಿದೆ. ಎಷ್ಟೋ ಸೇವಕರುಗಳು ಅವ್ರುಗಳು ಹೇಳೋದನ್ನ ಕೇಳಿದ್ದೀನಿ. ಅವ್ರು ಮೊದಲು ಸೇವಕರಾಗ್ಲಿಕ್ಕೆ ಕಾರಣ ಏನಂದ್ರೆ, ಅವರು ಅನೇಕರು ಹೇಳಿದ್ದಾರೆ, ನನ್ನ ತಾಯಿ ರೂಮ್ ನಲ್ಲಿ ಪ್ರೇಯರ್ ಮಾಡೋದನ್ನ ನಾನು ಅವಾಗವಾಗ ಕೇಳಿಸ್ಕೊಳ್ತಿದ್ದೆ. ಆದ್ರೆ ಆ ತಾಯಿ ಫೇಮಸ್ಸೇ ಆಗಿಲ್ಲ. ಅರ್ಥ ಆಗ್ತಿದ್ಯಾ ನಿಮಗೆ? ಹಾಗಿದ್ರೆ ದೇವರು ಇವತ್ತು ನಿಮ್ಮ ಮನೆಗಳಲ್ಲಿ ನೀವು ಪ್ರಭಾವ ಬೀರೋರಾಗಿದ್ದೀರಾ? ಇಲ್ಲ ನಿಮ್ಮ ಮನೆಗಳಲ್ಲಿ ನೀವು ನಿಮ್ಮ ಮಕ್ಕಳ ಮುಂದೆ ಪ್ರಸಿದ್ಧರಾಗೋರಾಗ್ಲಿಕ್ಕೆ ಬಯಸ್ತಿದ್ದೀರಾ? ಇಲ್ಲಿ ದಾವೀದನ ಬಗ್ಗೆ ನೀವು ನೋಡೋದಾದ್ರೆ, ದಾವೀದ ಒಂದು ಸಣ್ಣ ಹುಡುಗನಾಗಿದ್ದ. ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ಈ ವಾಕ್ಯ ಭಾಗದಲ್ಲಿ ದಾವೀದನ ಜನರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಕಾರಣ ಏನು? ಈ ಜನರು ಯಾವಾಗ ಬಂದ್ರು ಗೊತ್ತಾ ದಾವೀದನ ಹತ್ರ? 10ನೇ ಅಧ್ಯಾಯದಲ್ಲಿ ಸೌಲ ಅನ್ನೋನು ಸತ್ತು ಹೋಗಿದ್ದ. ಬದುಕಿರುವಾಗಲೇ ರಾಜನಾಗಿ ಆರಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿದ್ದು. ಆದ್ರೆ ಒಬ್ಬ ರಾಜ ಸತ್ ಮೇಲೆ ಏನಂತ ಬಂದಿದ್ದಾರೆ ಇವರು? ನಮಗೆ ನೀನ್ ಬೇಕು ಅಂತ ಬಂದ್ರು. ಸೌಲನ ಮಕ್ಕಳು ಸತ್ ಹೋಗಿದ್ರು, ಇಷ್ಬೋಶೇತ್, ಬೇರೆ ಬೇರೆ ಅವನ ಮಕ್ಕಳುಗಳೆಲ್ಲರೂ ಸತ್ ಮೇಲೆ ದಾವೀದನ ಹತ್ರ ಬರ್ತಾ ಇದ್ದಾರೆ ಜನ. ನಮ್ಮ ಜೀವಿತದಲ್ಲೂ ಕೂಡ ನಾನು ನೋಡಿದ್ದೀನಿ ಅನೇಕ ಜನರು ಆ ಇರುವಾಗಂತಹ ವ್ಯಕ್ತಿಯ ಬೆಲೆಯನ್ನ ನಾವು ಅರ್ಥ ಮಾಡಿಕೊಂಡು ಅವರ ಜೊತೆಯಲ್ಲಿ ನಾವು ನಿಲ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ, ಅವರು ಸತ್ ಮೇಲೆ ಇನ್ನೊಬ್ರು ನಾಯಕರು ನಮಗೆ ಸಿಗಬೇಕು ಅಂತ ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಅವ್ರಿಗೆ ಅನೇಕ ಯುದ್ಧಗಳು ಬಂದು. ಇಲ್ಲಿ ನೋಡ್ರಿ, ದಾವೀದ ನಾನು ನಿಮ್ಗೆ ಹೇಳಿದ ಹಾಗೆ ಸುಮಾರು 15ರಿಂದ 20 ವರ್ಷ ಅವನು ವೇಟ್ ಮಾಡಿದ. 20 ವರ್ಷ ವೇಟ್ ಮಾಡಿದಂತ ದಾವೀದನಿಗೆ ಇವಾಗ ದೇವ್ರ ಏನ್ ಕೊಡ್ತಾ ಇದ್ದಾರೆ? ಅವನನ್ನ ಒಬ್ಬ ನಾಯಕನಾಗಿ ಮಾಡ್ಬೇಕು. ಸೊ ಇವತ್ತು ನಮ್ಮ ಜೀವಿತದಲ್ಲಿ ನಾವಿವತ್ತು ಏನ್ ಪ್ರಾರ್ಥನೆ ಮಾಡ್ಬೇಕು? ಈ ತಿಂಗಳ ಆರಂಭದಲ್ಲಿ ದೇವರೇ ನನ್ನನ್ನ ನೀನು ಅಭಿವೃದ್ಧಿ ಮಾಡು ಸ್ವಾಮಿ ಅಂತ ಕೇಳ್ಬೇಕು. ಯಾವಾಗ್ಲೂ ನೀವು ಪ್ರಾರ್ಥನೆ ಮಾಡ್ಬೇಕು, ದೇವರೇ ನನ್ನ ತಲೆಯನ್ನ ನೀನ್ ಎತ್ತು ಸ್ವಾಮಿ. ಅದಕ್ಕೆ ನಾನು ಇವತ್ತು ಬೆಳಗ್ಗೆ ಕೂಡ ಪ್ರಾರ್ಥನೆ ಮಾಡುವಾಗ ದೇವರ ಹತ್ರ ಹೇಳ್ತಾ ಇದ್ದೆ, ದೇವರೇ ನನ್ನನ್ನು ನೀನ್ ಎತ್ತಿದ್ದಕ್ಕೆ ದೇವರೇ ನನಗೆ ಮನೆ ಲೀಸಲ್ಲಿ ಇರೋದು. ನಾನು ಇವತ್ತು ನಿಮ್ಮ ಹತ್ರ ತಾಳ್ಮೆಯಿಂದ ಹೇಳ್ತೀನಿ, ವಿಶ್ವಾಸಿಗಳು ನನ್ನನ್ನು ಆಶೀರ್ವದಿಸಿದ್ರು ಅಂತ ನಾನು ಹೇಳಲ್ಲ, ನನ್ನ ನಡೆಸಿದಂತ ಫ್ರೆಂಡ್ಸ್ಗಳು ನನಗೆ ದುಡ್ಡು ಕೊಟ್ರು ಅಂತ ಹೇಳಲ್ಲ. ನಾನು ತಾಳ್ಮೆಯಿಂದ ನಿಮ್ಮ ಹತ್ರ ಧೈರ್ಯವಾಗಿ ಹೇಳಬಲ್ಲೆ, ನನ್ನನ್ನ ಇವತ್ತು ನಿಲ್ಲಿಸಿರೋದು ನಾನು ದೇವರು ಅಂತ ನಾನು ಹೇಳಲಿಕ್ಕೆ ನನ್ನಿಂದ ಧೈರ್ಯ. ನೀವು ಕೂಡ ಧೈರ್ಯವಾಗಿ ಹೇಳುವಂತವ್ರು ಆಗ್ಬೇಕೇನಂತ, ನಾನು ಅವ್ರ ಸಹಾಯದಿಂದ ಇವ್ರ ಸಹಾಯದಿಂದ ಮೇಲ್ ಬರಲಿಲ್ಲ, ನನ್ನನ್ನ ಮೇಲೆತ್ತಿ ನಿಲ್ಲಿಸಿರೋದು ಯಾರು? ದೇವರು. ಹಾಗಿದ್ರೆ ದೇವರು ಇವತ್ತು ನಿಮ್ಮ ಜೀವಿತಗಳಲ್ಲಿ ದೇವರು ಒಬ್ಬನನ್ನ ಉನ್ನತಿಗೆ ತರಲಿಕ್ಕೆ ಅವನ ಜೀವಿತದಲ್ಲಿ ಅನೇಕ ಟ್ರೈನಿಂಗ್ ಕೊಡ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳಿ, ಏನ್ ಕೊಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ. ಅವನಿಗೆ ಕಷ್ಟಗಳಿದೆ, ಅವನಿಗೆ ಬಹಳ ವೇದನೆಗಳು ಬರುತ್ತೆ. ಅವೆಲ್ಲ ಟ್ರೈನಿಂಗ್ ಆದ್ಮೇಲೆ 20 ವರ್ಷದ ನಂತರ ದಾವೀದ ಏನಾಗ್ತಾ ಇದ್ದಾನೆ? ರಾಜನಾಗ್ತಾ ಇದ್ದಾನೆ. ಆದ್ರೆ ಇವತ್ತೆಲ್ರಿಗೂ ಅಭಿವೃದ್ಧಿ ಅಂದ್ರೆ ಬಹಳ ಇಷ್ಟ, ಬೇಗ ಆಗ್ಬೇಕು ಅಂತ. ಆದ್ರೆ ದಾವೀದನಿಗೆ ಅಭಿವೃದ್ಧಿ ಬಂದಿದೆ ಯಾವಾಗ? 15ರಿಂದ 20 ವರ್ಷಗಳ ನಂತರ. ಆ ತರಬೇತಿ ಇಲ್ಲದೆ ಯಾವುದೇ ವ್ಯಕ್ತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಕಳೆದ ವಾರದಲ್ಲಿ ಬಂದಂತ ಆ ತಾಯಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಇದನ್ನ ನಾನು ನಿಮ್ಮ ಮೇಲೆ ಯಾರ ಮೇಲೂ ಕೊರತೆಯಾಗಿ, ನನ್ನ ಕುಟುಂಬದ ಮೇಲೋ ನಿಮ್ಮ ಮೇಲೋ ಕೊರತೆಯಾಗಿ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಅವ್ರ ಅವ್ರ ಅತ್ತೆ, ಅವ್ರ ಹತ್ರ ನಾನು ಫೋನ್ನಲ್ಲಿ ಇದುವರೆಗೂ ಮಾತಾಡಿಲ್ಲ. ಆದ್ರೆ ಈ ಆಲಯಕ್ಕೆ ಬಂದು ಅವ್ರು ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರಿಗೆ ದೇವರ ದರ್ಶನದಲ್ಲಿ ತೋರಿಸಿದ್ರಂತೆ, ಒಂದೇ ಒಂದು ಎತ್ತು ಮಾತ್ರ ಉಳ್ತಾ ಇದೆಯಂತೆ. ಇಲ್ಲಿ ಬೇರೆ ಎತ್ತುಗಳು ಜೊತೆಗೂ ಉಳ್ತಾ ಇಲ್ಲ, ಆ ಎತ್ತುಗಳು ಹೊಲದಲ್ಲೂ ಹೋಗ್ತಾ ಇಲ್ವಂತೆ. ಅವ್ರು ನೋಡಿದಂತ ದರ್ಶನ ನನಗೆ ಅದು ಕೇಳಿದಾಗ ಗೊತ್ತಿಲ್ಲ, ನೀವು ಪ್ರಾರ್ಥನೆ ಮಾಡಿ ನೋಡ್ರಿ. ಒಂದೇ ಒಂದು ಎತ್ತು ಉಳಿತೆ. ಆದ್ರೆ ದೇವ್ರು ಹೇಳಿದ್ನಂತೆ, ಅಲ್ಲಿರುವಂತ ಎಲ್ಲಾ ಜನರು ದುಡಿಲಿಕ್ಕೆ ಆರಂಭಿಸಿದ್ರೆ, ಆ ಬಲಗಳು ನಿಜವಾಗ್ಲೂ ಎದ್ರೆ
ಪ್ರಾರ್ಥನೆ ಮಾಡೋದ್ರಲ್ಲಿ, ಆಸಕ್ತಿಯಿಂದ ಉಪವಾಸ ಮಾಡೋದ್ರಲ್ಲಿ, ದೇವರಿಗಾಗಿ ದುಡಿಯುವಂತ ಒಂದು ಟೀಮ್ ತರ ಅವ್ರೇನಾದ್ರೂ ಎದ್ರೆ ದೇವರು ಅವ್ರಿಗೆ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದಂತೆ. ಇವತ್ತು ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ತೀನಿ, ನೀವು ಈ ಸೇವೆ ಅಭಿವೃದ್ಧಿ ಆಗ್ಬೇಕು ಅಂತ ಬಯಸ್ತಿದ್ದೀರಾ? ಒಂದ್ ವೇಳೆ ನಿಮ್ಮ ಮನೆ ಅಭಿವೃದ್ಧಿ ಆಗ್ಬೇಕು ಅಂತ ನಿಮಗೆ ಬಯಸಿದ್ರೆ, ಗಂಡ ಹೆಂಡತಿ ನೀವೊಂದು ಟೀಮ್ ಇಲ್ಲದೆ ನೀವೊಂದು ಕುಟುಂಬವನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ. ಇವತ್ತು ನಾನು ಇಲ್ಲಿ ವಾಕ್ಯ ಕೊಡ್ತಾ ಇದ್ದೀನಿ, ಅಲ್ಲಿ ನನ್ನ ಹೆಂಡತಿ ವಿಡಿಯೋ ಮಾಡ್ತಿದ್ದಾಳೆ, ರಾತ್ರಿ 12 ಗಂಟೆಗೆ ಟೈಪ್ ಮಾಡ್ಬೇಕಾಗಿತ್ತು ಹಾಡುಗಳು, ಅದೊಂದು ಟೀಮ್. ನನ್ನ ಫ್ಯಾಮಿಲಿ ನನಗೊಂದು ಟೀಮ್. ನಿಮ್ ಮನೆಗಳಲ್ಲಿ ನೀವು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲ ಒನ್ ಮ್ಯಾನ್ ಶೋ ಆಗಿದ್ದೀರಾ? ನೀನ್ ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ನಿನ್ ಸಂಪಾದನೆ, ನನ್ನ ಸಂಪಾದನೆ. ಯಾವತ್ತು ಕುಟುಂಬದಲ್ಲಿ ಕೆಲವು ಜೀವಿತಗಳು, ನಾನು ಬಹಳ ವೇದನೆಯಿಂದ ಹೇಳ್ತೀನಿ, ಗಂಡ ಮಾಡುವಂತ ಸಂಗತಿಗಳು ಹೆಂಡತಿಗೆ ಗೊತ್ತಿಲ್ಲ. ಅನೇಕರಿಗೆ ಕೆಲವು ವಿಷಯಗಳು ಸೀಕ್ರೆಟ್ ಇರಬೇಕು, ತಪ್ಪಲ್ಲ. ಆದ್ರೆ ನಿಮ್ ಕುಟುಂಬದಲ್ಲಿ ಅಭಿವೃದ್ಧಿ ಯಾವಾಗ ಬರುತ್ತೆ? ನೀವುಗಳು ಇಬ್ಬರು ಒಂದೇ ಉದ್ದೇಶಕ್ಕೆ ಓಡ್ತಿದ್ದೀರಾ ಅಂತ ಬಂದಾಗ ಮಾತ್ರನೇ ನಿಮ್ ಕುಟುಂಬ ಅಭಿವೃದ್ಧಿ ಆಗೋದು. ಆದ್ರೆ ನಮ್ಮ ಮನೆಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವುಗಳೆಲ್ಲ ಹೇಗಿದ್ದೀವಿ ಅಂದ್ರೆ, ನನ್ನ ಪಾಡ್ ನಾನು ಓಡ್ತಾ ಇದ್ದೀನಿ. ಆದ್ರೆ ನಾನು ನಿಮಗೆ ತಾಳ್ಮೆಯಿಂದ, ಪ್ರೀತಿಯಿಂದ ಹೇಳ್ತಿದ್ದೀನಿ, ಅಭಿವೃದ್ಧಿ ಟೀಮ್ನಲ್ಲಿದೆ. ಹೇಳ್ರಿ, ಅಭಿವೃದ್ಧಿ ಎಲ್ಲಿದೆ? ತಂಡದಲ್ಲಿದೆ. ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಮನೋಜ್ ಪ್ರಭಾಕರ್ ಅನ್ನೋನು ಬಹಳ ವರ್ಷದ ಹಿಂದೆ ಸ್ಕ್ರೀನ್ಸೇ ಬಿಡ್ಲಿಲ್ಲ. ಅವನು 100 ಹೊಡಿಬೇಕು ಅಂತ ಹೊಡಿತಾನೆ ಇದ್ದ. ಅವನು ಆ ಕಡೆ ಅವನು ಬಂದು ಈ ಕಡೆ ಅವರು ಸೇರಿ ಇಬ್ರು ಹೊಡೆದಿದ್ರೆ ಮ್ಯಾಚ್ ವಿನ್ ಆಗಿರೋದು. ಆದ್ರೆ ಒಬ್ಬ ಮಾತ್ರ ಸ್ವಾರ್ಥಿಯಾಗಿ ಏನ್ ಹೇಳ್ದ ಗೊತ್ತಾ? ನಾನು ಈ ಕಡೆ ಬ್ಯಾಟಿಂಗ್ ಆಡೋದನ್ನ ಬಿಡೋದೇ ಇಲ್ಲ. ಹೊಡೆದ, ಸೆಂಚುರಿ ಮಾಡ್ದ, ಟೀಮ್ ಸೋತೋಯ್ತು. IPL ಮ್ಯಾಚ್ಗಳು ಇವತ್ತು ಹುಡುಗರುಗಳು ನೋಡ್ತಾ ಇದ್ದಾರೆ. ಯಾವ ಮ್ಯಾಚ್ ಕೂಡ ಟೀಮ್ ನಲ್ಲಿ ಒಬ್ಬನೇ ಆಡಿದ್ರೆ RCBನೂ ಗೆಲ್ಲಲ್ಲ, CSKನೂ ಗೆಲ್ಲಲ್ಲ. ಎಲ್ಲರೂ ಟೀಮ್ ಆಗಿ ಆಡಿದ್ರೆ ಮಾತ್ರನೇ. ಅದಕ್ಕೆ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿತಾ ಇದ್ರೆ ಮಕ್ಕಳು ತಂದೆ ತಾಯಿಗೆ ಟೀಮ್ ಆಗಿ ವರ್ಕ್ ಮಾಡ್ಬೇಕು, ಟೀಮ್ ಆಗಿರ್ಬೇಕು. ಅದೊಂದು ತಂಡ. ಸೇವೆ ಅನ್ನೋದು ಒಂದು ತಂಡ, ಸಭೆ ಅನ್ನುವಂಥದ್ದು ಒಂದು ತಂಡ. ಅಲ್ಲಿ ಬರೀ ಹಣದಿಂದ ಎಲ್ಲ ಸಾಧ್ಯ ಇಲ್ಲ, ಆಳ್ಬಲದಿಂದ ಮಾತ್ರ ಸಾಧ್ಯ. ಸೊ ದೇವರು ನಮಗೆ ದಾವೀದನ ಲೈಫ್ ನಲ್ಲಿ ಏನನ್ನ ಕಲಿಸ್ತಿದ್ದಾನೆ ಅಂದ್ರೆ, ನೋಡ್ರಿ, ಲೆನಾರ್ಡ್ ರಾವೆನ್ ಹಿಲ್ ಅನ್ನುವಂತ ಸೇವಕರು ಈ ಪುಸ್ತಕದಲ್ಲಿ ಇರುವಂತ ಲೆನಾರ್ಡ್ ರಾವೆನ್ ಹಿಲ್ ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಸಾಯುವಂತ ದಿನಗಳು ಬಂದಾಗ ಈ ಲೆನಾರ್ಡ್ ರಾವೆನ್ ಹಿಲ್ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಅನೇಕ, ನೋಡ್ರಿ ಈ ಫೋಟೋದಲ್ಲಿ ನೀವು ನೋಡ್ತೀರಾ ಲೆನಾರ್ಡ್ ರಾವೆನ್, ಅವ್ರ ಹತ್ರ ಇದ್ದಂತ ಅಭಿಷೇಕಕ್ಕೋಸ್ಕರ ಎಲ್ಲರೂ ಬಂದು ಪ್ರೇಯರ್ ಮಾಡಿಸ್ಕೊಳ್ಳೋರಂತೆ. ಬೈಬಲ್ ಕಾಲೇಜ್ ಹುಡುಗರುಗಳು ಬಂದು ಹೇಳೋರಂತೆ, ರಾವೆನ್ ಹಿಲ್, ವೆನ್ ಯು ಪ್ರೇ, ನೀವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಮೇಲೆ ಅಭಿಷೇಕ ಬರುತ್ತೆ, ಆ ಅಭಿಷೇಕ ನಮಗ್ ಬೇಕು. ಅದಕ್ಕೆ ಲೆನಾರ್ಡ್ ರಾವೆನ್ ಹಿಲ್ ತಮಾಷೆಯಿಂದ ಒಂದು ಹಾಸ್ಯವಾಗಿ ಹೇಳೋರಂತೆ, ಎಲ್ರಿಗೂ ಎವ್ರಿಬಡಿ ನೀಡ್ಸ್ ಮೈ ಅನಾಯಿಂಟಿಂಗ್ ಬಟ್ ನೋಬಡಿ ನೀಡ್ಸ್ ಮೈ ಸ್ಯಾಕ್ಲೋತ್ ಅಂಡ್ ಆಶಸ್. ಅಂದ್ರೆ ಯಾರಿಗೂ ನನ್ ಬೂದಿನೂ ಬೇಡ, ನನ್ ಗೋಣಿ ಚೀಲನೂ ಬೇಡ. ಏನ್ ಬೇಕೆಲ್ರಿಗೂ? ಅಭಿಷೇಕ ಬೇಕು. ಸೇವಕರು ಪ್ರಸಂಗ ಮಾಡ್ತಾ ಇದ್ರೆ ಎಲ್ರಿಗೂ ಆಸೆ ಏನಂದ್ರೆ, ಈ ತರ ನಾವು ಪ್ರಸಂಗ ಮಾಡ್ಬೇಕು, ಆ ತರ ಆರಾಧನೆ ನಾವು ನಡೆಸ್ಬೇಕು. ಅದ್ರ ರೂಮಲ್ಲಿ ಅಳೆಯವ್ರು ಯಾರು? ವಾರ ಎಲ್ಲ ಸ್ಟಡಿಗಳಿಗೆ ಬೈಬಲ್ನ ತೆಗೆದು ಓದ್ಬೇಕಲ್ಲ, ಆ ಪುಸ್ತಕಗಳನ್ನೆಲ್ಲ ತೆಗೆದು ಬರಿಬೇಕಲ್ಲ, ಅದನ್ನೆಲ್ಲ ನಾವು ಮಾಡಕ್ಕಾಗಲ್ಲ. ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ವಿಡಿಯೋದಲ್ಲಿ ಬರ್ಬೇಕು, ದೊಡ್ಡದಾಗಿ ಮಾಡ್ಬೇಕು. ಎಲ್ಲ ಜನರುಗಳು ಇವತ್ತು ವಂಚನೆಯಲ್ಲಿ ಮುಳುಗಿರೋದಕ್ಕೆ ಕಾರಣ ಏನಂದ್ರೆ, ಅವರಿಗೆ ಅಭಿವೃದ್ಧಿ ಬೇಕು, ಪರಿಶ್ರಮ ಬೇಡ. ಆದ್ರೆ ಆ ದಾವೀದನ ಜೀವಿತದಲ್ಲಿ ಒಂದು ಆಳ್ಬಲ ಹೇಗ್ ಬಂತು ಅಂದ್ರೆ, ನೋಡ್ರಿ, ಅದೇ 1 ಪೂರ್ವಕಾಲ ವೃತ್ತ ಅಂತ 11ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನೋಡ್ರಿ, ರಾಜ್ಯ ಸಂಬಂಧವಾಗಿ ದಾವೀದನಿಗೆ ವಿಶೇಷ ಸಹಾಯಕರಾಗಿದ್ದು, 11ನೇ ವಾಕ್ಯದಲ್ಲಿ ದಾವೀದನ ರಣವೀರರ ಪಟ್ಟಿ, ಅವನ ಜೊತೆ ಕೆಲವರೆಲ್ಲ ಇದ್ದಾರೆ. ಅವ್ರುಗಳಿಲ್ಲ ಅಂದ್ರೆ ಬರೀ ದಾವೀದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 14ನೇ ವಾಕ್ಯದಲ್ಲಿ ಓದ್ ನೋಡ್ರಿ, ಆ ವೀರರು ಹೊಲದ ಮಧ್ಯದಲ್ಲಿ ನಿಂತುಕೊಂಡು ಫಿಲಿಸ್ಟಿಯರನ್ನ ಏನ್ ಮಾಡಿದ್ರಂತೆ? ಕೊಂದು ಹೊಲವನ್ನ ಏನ್ ಮಾಡಿದ್ರಂತೆ? ಕಾಪಾಡಿದರು. ಹೀಗೆ ಯೆಹೋವನು ಅವರಿಗೆ ಏನ್ ಮಾಡಿದ್ನಂತೆ? ಮಹಾಜಯವನ್ನ ಉಂಟು ಮಾಡಿದ್ನಂತೆ. ನೋಡ್ರಿ, ಬರೀ ದಾವೀದ ಗೆಲ್ಲಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಕೇಳ್ರಿ, ಬರೀ ಪಾಸ್ಟ್ರಿಂದನೋ ಸೇವೆಗಳು ಬೆಳೆಯಲ್ಲ. ವಿಶ್ವಾಸಿಗಳು ಬರೋದ್ರಿಂದಲೇ, ವಿಶ್ವಾಸಿಗಳು ಪ್ರಾರ್ಥನೆ ಮಾಡೋದ್ರಿಂದಲೇ ನಾನ್ ನೋಡಿದ್ದೀನಿ ಕಳೆದ ಎಷ್ಟೋ ವರ್ಷಗಳ ಸಭೆಗಳಲ್ಲಿ ಕೆಲವು ಸೇವಕರುಗಳು ಕೂಡ ಹೊರಗಡೆ ಹೋಗಿ ದೊಡ್ಡ ಸೇವೆ ಮಾಡಿಲ್ಲ.
ಆದ್ರೆ ಆ ವಿಶ್ವಾಸಿಗಳು ಮಾಡಿದ ಸೇವೆಗಳು ಪ್ರಾರ್ಥನೆಗಳಿಂದಲೇ ಇವತ್ತೆಷ್ಟೋ ಸಭೆಗಳು ಉಳಿದಿದೆ. ಹಾಗಿದ್ರೆ ಒಬ್ಬ ಸೇವಕ ಅದರಲ್ಲಿ ಹೆಚ್ಚಿಸ್ಕೊಳ್ಳಕ್ಕೆ ಏನೂ ಇಲ್ಲ. ಅದನ್ನ ಮಾಡಿರೋದು ಯಾವುದು? ಹೇಳ್ರಿ, ಟೀಮ್. ಹೇಳ್ರಿ, ಏನದು? ಟೀಮ್, ಒಂದು ತಂಡ. ಅದಕ್ಕೆ ಇನ್ನೊಬ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ವರ್ಕ್ ವಿತ್ ಎ ಟೀಮ್ ಟು ಫುಲ್ಫಿಲ್ ದ ಡ್ರೀಮ್ ಅಂತಾರೆ. ನಿಮ್ ಕನಸು ನೆರವೇರ್ಬೇಕಂದ್ರೆ ನೀವು ಒಬ್ಬನೇ ದುಡಿಬಾರ್ದು. ಯಾರ ದುಡಿಬೇಕು? ತಂಡವಾಗಿದೆ, ಒಂದು ಟೀಮ್ ದುಡಿಬೇಕು. ದಾವೀದನ ಅವತ್ತು ಗೆದ್ದ, ದಾವೀದನಿಗೆ ದೇವರ ಅಭಿವೃದ್ಧಿ ಕೊಟ್ಟು ಅಂದ್ರೆ ನಿಮಗೆ ಗೊತ್ತಾ, ಅದು ಒಬ್ಬನೇ ಹೊಡೆದಿದ್ದು ಸೆಂಚುರಿ ಅಲ್ಲ. ಅದು ಅವನ ಜೊತೆ ಎಲ್ಲರೂ ಜೊತೆಗೆ ಸೇರಿ ನಿಂತು ಅವ್ರು ಏನ್ ಮಾಡಿದ್ರು, ಒಂದು ಆಳ್ಬಲ ಇವತ್ತು ಬೆಳಗ್ಗೆ ನಿಮ್ಗೂ ನಮಗೂ ಅಗತ್ಯ. ಒಂದ್ ವೇಳೆ ನೀವು ವ್ಯಾಪಾರದಲ್ಲಿ ಏನಾದ್ರು ಇದ್ರೆ, ನಿಮ್ ಜೀವಿತಗಳಲ್ಲಿ ಏನಾದ್ರು ಮಾಡ್ತಿದ್ರೆ, ನೀವು ಪ್ರಾರ್ಥನೆ ಮಾಡ್ಬೇಕೇನಂದ್ರೆ, ದೇವ್ರೆ ಮೊದಲು ನಮ್ಮನ್ನ ಫ್ಯಾಮಿಲಿ ಆಗಿ ಒಂದು ಟೀಮ್ ಆಗಿ ಮಾಡ್ದೇವ್ರೆ. ಫ್ಯಾಮಿಲಿ ಆಗಿ ನೀವು ಟೀಮ್ ಆಗಿಲ್ದೇ ಇರೋರು ಚರ್ಚ್ನಲ್ಲಿ ನೀವು ಟೀಮ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಫ್ಯಾಮಿಲಿಲೇ ಕಿತ್ತಾಡ್ಕೊಂಡಿದ್ರೆ ಇಲ್ಲಿ ಬಂದು ಆ ಒಗ್ಗಟ್ಟನ್ನ ನೀವು ಇಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿರೋ ಒಗ್ಗಟ್ಟೆ ನಿಮ್ಗೆ ಇಲ್ಲಿ ಬಂದಾಗ ಒಬ್ಬಟ್ಟಾಗೋದು. ಅಲ್ಲೇ ನೀವು ಕಿತ್ತಾಡ್ಕೊಂಡು ಮನೆಗಳಲ್ಲಿ ಇದ್ರೆ ಇಲ್ಲಿ ಸೇರಿ ಬಂದಾಗ ಭಾನುವಾರ ಆಟೋಮೆಟಿಕ್ ಆಗಿ ಪವಿತ್ರಾತ್ಮನು ಇಲ್ಲಿ ಒಗ್ಗಟ್ಟಾಗಿ ಕಾರ್ಯ ಮಾಡಲ್ಲ. ಯಾಕಂದ್ರೆ ಸಭೆ ಒಬ್ಬನ ಸೇವೆ ಅಲ್ಲ. ಯಾರ ಸೇವೆ? ಎಲ್ಲಾ ಸಭೆಯ ವಿಶ್ವಾಸಿಗಳ ಸೇವೆ. ಅದನ್ನ ಒಟ್ಟಾಗಿ ಮಾಡ್ಬೇಕು. ನೋಡಿ, ಒಂದು ಪೂರ್ವಕಾಲ ವೃತ್ತ ಅಂತ 12ನೇ ಅಧ್ಯಾಯ 38-39ನೇ ವಾಕ್ಯ. ಅಲ್ಲೂ ನೋಡ್ರಿ ನೀವು ವಾಕ್ಯ ಎಷ್ಟು ಚೆನ್ನಾಗಿ ದೇವರು ಬರ್ಸಿದ್ದಾರೆ. ದಾವೀದನನ್ನ ಇಸ್ರಾಯೇಲರೆಲ್ಲರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲಾ ಸೈನಿಕರು ಪೂರ್ಣ ಮನಸ್ಸಿನಿಂದ ಏನ್ ಮಾಡಿದ್ರಂತೆ? ಹೆಬ್ರೋನಿಗೆ ಬಂದ್ರು. ಉಳಿದ ಎಲ್ಲಾ ಇಸ್ರಾಯೇಲರು ದಾವೀದನಿಗೆ ಏನ್ ಕೊಡಿದ್ರಂತೆ? ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕ ಮನಸ್ಸುಳ್ಳವರಾಗಿದ್ದರು. ಅವರು ಅಲ್ಲಿ 3 ದಿವಸ ದಾವೀದನ ಸಂಗಡ ಇದ್ದು ಅನ್ನಪಾನಗಳನ್ನ ಏನ್ ಮಾಡಿದ್ರಂತೆ? ತೆಗೆದುಕೊಂಡ್ರಂತೆ. ನೋಡ್ತಿದ್ದೀರಾ ನೀವು? ಒಬ್ಬ ರಾಜ ಆದ್ಮೇಲೆ 3,40,800 ಜನ. ಎಷ್ಟು ಜನ? 3,40,800 ಜನ ಒಟ್ಟಿಗೆ ಬಂದಿದ್ದಾರೆ. ಒಬ್ಬ ರಾಜ ಆದ್ಮೇಲೆ ಬಂದು ಊಟ ಮಾಡಿ ಪಾರ್ಟಿ ಮಾಡಿ ಖುಷಿಯಾಗಿ ಹೋಗಿದ್ದಾರೆ. ಅಂದ್ರೆ ಅವರೆಲ್ರಿಗೂ ಅವನ್ ರಾಜ ಆಗಿದ್ದು ಅವ್ರಿಗೇನಾಯ್ತು? ಇಷ್ಟ ಆಯ್ತು. ಯಾವಾಗ ಅವ್ರು ಒಮ್ಮನಸ್ಸಿನಿಂದ ಆಳ್ಬಲವಾಗಿ ಸೇರಿ ಬಂದ್ರು, ಆಗ ಮಾತ್ರನೇ ದಾವೀದನ ಜೀವಿತದಲ್ಲಿ ಏನ್ ನಡೆದಿದ್ದು? ಒಂದು ಅಭಿವೃದ್ಧಿ ನಡೆದಿದ್ದು. ಎಲ್ಲರೂ ಹೆಬ್ಬೆಟ್ಟು ಹೇಳಿ, ಅಭಿವೃದ್ಧಿ ಎಲ್ಲಿದೆ? ಎಲ್ಲರೂ ಹೇಳಿ, ಅಭಿವೃದ್ಧಿ ಆಳ್ಬಲದಲ್ಲಿದೆ.